ವಿದ್ಯಾರ್ಥಿಗಳೇ, ಈಗ ಘನ ಮತ್ತು ಘನಮೂಲಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಹೇಳ್ಕೊಡ್ತೀನಿ. ಘನ ಅಂದ್ರೆ ಏನು? ನಾನು ನಿಮ್ಗೆ ಹೇಳಿದ್ದೀನಿ, a ಈಸ್ ಈಕ್ವಲ್ ಟು ಏನಾಗುತ್ತೆ? a ಕ್ಯೂಬ್ ಆಗುತ್ತೆ ಅಲ್ವಾ? ಇದಕ್ಕೆ ನಾವ್ ಏನ್ ಕತ್ತೀವಿ? ಘನ ಅನ್ಕತ್ತೀವಿ. ಅಲ್ಲ ಅಕಸ್ಮಾತ್ a ಇದ್ರೆ a ಸ್ಕ್ವೇರ್ ಇರುತ್ತೆ, ಇದನ್ನ ಏನ್ ಕತ್ತೀವಿ? ಸ್ಕ್ವೇರ್ ಅಂದ್ರೆ ವರ್ಗ ಅನ್ಕತ್ತೀವಿ. ಘಾತಾಂಕ 2 ಬಂತು ವರ್ಗ, ಘಾತಾಂಕ 3 ಬಂತು ಅದು ಒಂದು ಘನ. ಇಷ್ಟು ಪಾಯಿಂಟ್ ಕ್ಲಿಯರ್ ಆಯ್ತಾ? ಅಲ್ಲ ಅಕಸ್ಮಾತ್ ಈಗ ನಾವೇನ್ ತೊಗೊತೀವಿ? 2 ಇಂಟು 2 ಇಂಟು 2 ಒಂದು 2 ಇಂಟು 2 ಇಂಟು 2 ಈಸ್ ಈಕ್ವಲ್ ಟು 2 ಕ್ಯೂಬ್. ದಿಸ್ ಈಸ್ ಈಕ್ವಲ್ ಟು 8 ಅಲ್ವಾ? 2 ಕ್ಯೂಬ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 8 ಆಯ್ತು. ಹಾಗೆ ಇದಕ್ಕೆ ನಾವ್ ಏನ್ ಕರಿತೀವಿ? ಘನ ಅಂತ ಕರಿತೀವಿ. ಇದು 2ರ ಘನ 8. ಇಲ್ಲಿ ಇದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ, ಕ್ಯೂಬಿಕ್ ರೂಟ್ 8 ಈಸ್ ಈಕ್ವಲ್ ಟು 2 ಅಂದ್ರೆ 8ರ ಘನಮೂಲ 2, 8ರ ಘನಮೂಲ 2, 2ರ ಘನ 8 ಅಲ್ವಾ? ಹೀಗೆ ಸೇಮ್ ನಾವು ನಿಮಗ 2 ಸ್ಕ್ವೇರ್ ಅಂತ ಕೊಟ್ಟಾಗ ಇದೇನಾಯ್ತು? 2ರ ವರ್ಗ 4 ಆಯ್ತು. ಅದ್ರ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 4ರ ವರ್ಗ ಮೂಲ 2 ಆಯ್ತು. ಸೇಮ್ ಇದು ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರು 2 ಅಂತ ಅಂತೀವಿ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರೈತಿ? 3 ಇರೈತಿ. ಇದು ಪಾಯಿಂಟ್ ಕ್ಲಿಯರಾ? ಓಕೆ, ನೆಕ್ಸ್ಟ್. ಈಗ ನಾನು ನಿಮ್ಗ ಒಂದು ಸಿಂಪಲ್ ಹೇಳ್ಬಿಡ್ತೀನಿ. 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್, 5 ಕ್ಯೂಬ್, 6 ಕ್ಯೂಬ್, 7 ಕ್ಯೂಬ್, 8 ಕ್ಯೂಬ್, 9 ಕ್ಯೂಬ್, 10 ಕ್ಯೂಬ್. ಒಂದರ ಘನ 1, 2ರ ಘನ 8, 3ರ ಘನ 27, 3 ಮೂರ್ಲೆ 9, 9 ಮೂರ್ಲೆ 27, 4ರ ಘನ 4 16, 16 4 64. ಹಂಗ ಇದು 125 ಆಕೈತಿ. 6ರ ಘನ 216 ಆಕೈತಿ. ನೋಡ್ರಿ, 6ರ ವರ್ಗ 216 ಆಯ್ತು. 7ರ 1 ಕ್ಯೂಬ್ ಈಸ್ ಈಕ್ವಲ್ ಟು 1 ಅಂದ್ರೆ ಇದು ಮೀನಿಂಗ್ ಏನು? 1 ಇಂಟು 1 ಇಂಟು 1 ಆಯ್ತು. ಆಯ್ತಾ? 2 ಕ್ಯೂಬ್ ಅಂದ್ರೆ 2 ಇಂಟು 2 ಇಂಟು 2, 3 ಕ್ಯೂಬ್ ಅಂದ್ರೆ 3 ಇಂಟು 3 ಇಂಟು 3, 4ರ ವರ್ಗ 4 ಇಂಟು 4 ಇಂಟು 4 ಅಲ್ವಾ? ಹಿಂಗ ಇವು ಟೋಟಲ್ ಮಾಡಿದಾಗ ನೀವು ಗುಣಾಕಾರ ಮಾಡಿದಾಗ ನಮಗೆ ಏನ್ ಬರುತ್ತೆ? ಘನಗಳು ಸಿಗ್ತಾವ. ಅದು ಘನಮೂಲ ಅಂತಂದ್ರೆ ಇದು ಕ್ಯೂಬಿಕ್ ಅಂದ್ಕೊಂತೀವಿ ನಾವು. ಈಸ್ ಈಕ್ವಲ್ ಟು 1, 8 ಅಂದ್ರೆ ಕ್ಯೂಬ್ ಈಸ್ ಈಕ್ವಲ್ ಟು 2, 8ರ ಘನಮೂಲ 2, ಇನ್ನೊಂದು 27 ಅಂದ್ರ ಇದು 3. ನೋಡ್ರಿ, ಇದು ಘನ, ಇವು ಘನ ಮೂಲಗಳು. ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮಗ ನಾ ಬಹಳ ವಿಶಿಷ್ಟವಾಗಿ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ, 1ರ ವರ್ಗ 3 ಲಾಸ್ಟ್ ಒಂದು ಕೊನೆಯ ಅಂಕೆ ಯಾವ್ದಿದೆ? 1 ಇದೆ. 2 ಇದ್ದಾಗ ಏನಾಗುತ್ತಾ? 8 ಆಗುತ್ತಾ? ಅಂದ್ರೆ 1 ಇದ್ದಾಗ 1, 2 ಇದ್ದಾಗ ಕೊನೆಯ ಅಂಕೆ ಎಷ್ಟೈತಿ? 8. 3 ಇದ್ದಾಗ 7, 4 ಇದ್ದಾಗ 4, 4 ಕ್ಯೂಬ್ 4, 5 5 25, 5 ಬಂದ್ಬಿಡ್ತೈತಿ. 6 ಇದ್ದಾಗ ಸೇಮ್ 6 ಬರ್ತೈತಿ. 7 ಇದ್ದಾಗ 3 ಬರ್ತೈತಿ. 8 ಇದ್ದಾಗ 2 ಬರ್ತೈತಿ. 9 ಇದ್ದಾಗ 9. ಹೌದಾ? ಸೊ ಇಲ್ಲಿ 2 ಇದ್ದಾಗ 8, 8 ಇದ್ದಾಗ 2 ನೆನಪಿಟ್ಕೊರಿ. ಅಂದ್ರೆ 2ರ ವರ್ಗ 2ರ ಘನ ಬಂದಾಗ ಕೊನೆಯ ಅಂಕೆ 8 ಬರುತ್ತೆ. 8ರ ಘನ ಇದ್ದಾಗ ಕೊನೆಯ ಅಂಕೆ 2 ಬರುತ್ತೆ. 3 ಇದ್ದಾಗ 7 ಇರ್ತೈತಿ. 7 ಇದ್ದಾಗ 3 ಇರ್ತೈತಿ. ಇವೆರಡು ಬಿಟ್ಟು ಉಳ್ಕಿದೆಲ್ಲ ಸೇಮ್ ಅದಾವ. ಹೌದಾ? ನೋಡಿ, 4 ಇದ್ದಾಗ 4 ಬರ್ತೈತಿ, 5 ಇದ್ರೆ 5 ಬರ್ತೈತಿ, 6 ಇದ್ರೆ 6 ಬರ್ತೈತಿ, 9 ಇದ್ರೆ 9 ಬರ್ತೈತಿ. ಓಕೆ, ಇವು 4 ಮಾತ್ರ ಹೆಚ್ಚು ಕಮ್ಮಿ ಆಕೈತಮ್ಮ. ಇದೊಂದಿಷ್ಟು ನೆನಪಿಟ್ಕೋಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಘನ ಮೂಲಕ ನೀಡಬೇಕಾದ್ರೆ ಇವೆಲ್ಲ ನಿಮ್ಗೆ ಉಪಯೋಗ ಬರ್ತೈತಿ. ಆಯ್ತಾ? ಇದು ಬಿಟ್ಟು ಮತ್ತೇನಾದ್ರು ಸ್ಪೆಷಲೈಸ್ಡ್ ಇದೆಯಾ? ವರ್ಕ್ ಇದೆಯಾ? ಇದೆ. ಏನಪ್ಪಾ? ನಾವು ವರ್ಗ ತಗೋಬೇಕಾದ್ರೆ ಅದೇನೋ ತಗೊಂಡಿದ್ವಿ, ಬೆಸ ಸಂಖ್ಯೆಗಳು. 1, 3, 5, 7, 9, 11,
13 15 ಅಂಡ್ ಸಾಲ್ವ್. ಬೆಸ ಸಂಖ್ಯೆ ತಗೊಂಡಿದ್ವಿ, ಅಲ್ಲಿ ಏನ್ ತಗೊಂಡಿದ್ವಿ, ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ತಗೊಂಡಿದ್ವಿ. ಸ್ಟಾರ್ಟಿಂಗ್ 1 + 3 = 4 = 2 ಸ್ಕ್ವೇರ್ ತಗೊಂಡಿದ್ವಲ್ಲ. ಹಂಗ 1 + 3 + 5 = 9 = 3 ಸ್ಕ್ವೇರ್ ಹಿಂಗ್ ತೊಳಿದ್ವಲ್ಲ. ಆದ್ರೆ ಇಲ್ಲಿ ಘನ ಅಂದ್ರೆ ಹೆಂಗ್ ಬರ್ತೈತಿ ಚೆಕ್ ಮಾಡೋಣ. ನೋಡ್ರಿ, 1 ಕ್ಯೂಬ್ = ಏನಾಗುತ್ತಾ, 1 ಆಗುತ್ತಾ. ನೆಕ್ಸ್ಟ್ ಯಾವ್ದೈತಿ 5 + 3, 5 + 3 = 8 ಅಂದ್ರೆ 2ರ ಘನ. ನೆಕ್ಸ್ಟ್ ಯಾವ್ದೈತಿ 7 + 9 + 11, 7 + 9 + 11 27 ಆಗುತ್ತಾ, 33 ಆಗುತ್ತೆ. ಇದು 11 ಆದ್ಮೇಲೆ ಯಾವ್ದಿದೆ 13 + 15 + ನೆಕ್ಸ್ಟ್ ಯಾವ್ದು ಬರ್ತೈತಿ 17 ಬರ್ತೈತಿ. ಅದಾದ್ಮೇಲೆ 19, ಇಲ್ಲಿ 4 ತಗೊಂಡಿದೀವಿ, ಅವಾಗ ಎಷ್ಟಾಯ್ತು 64 ಅಂದ್ರೆ ಎಷ್ಟಾಯ್ತು 4 ಕ್ಯೂಬ್. ಹಿಂಗ ನೆಕ್ಸ್ಟ್ ಈಗ 19 ಆದ್ಮೇಲೆ 21 + 23 + 25 + 27 + 29 ದಿಸ್ ಈಸ್ ಈಕ್ವಲ್ ಟು 1 2 3 4 5 ಅಂದ್ರೆ 125 ಆಯ್ತು. ಇದು 5 ಕ್ಯೂಬ್ ಆಯ್ತು. ಬಹಳ ಸಿಂಪಲ್ ಅಲ್ವಾ. ಸೊ ಇದೇನಾಗುತ್ತೆ, ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಏನಾಗೈತಿ ಘನವಾಗುತ್ತೆ ಅಲ್ವಾ. ಎಷ್ಟಾಗೈತಿ ಘನ. ಬಟ್ ಇದೊಂದು ಸ್ಮಾಲ್ ಟ್ರಿಕ್ ಐತಿ ನೋಡ್ರಿ. 2 ಬಂತು 8 ಆಯ್ತು, 2 ಕ್ಯೂಬ್ ಆಯ್ತು, 2ರ ಘನ ಆಯ್ತು. ಇಲ್ಲ ನೋಡ್ರಿ 1 2 3 1 2 3 3 ಏನಾಯ್ತು 27 ಆಯ್ತು. ಇದು ನೆಕ್ಸ್ಟ್ ನಂಬರ್ ಯಾವ್ದೈತಿ 13, 13 1 2 3 4 4 4ರ ವರ್ಗ. ಇಲ್ಲಿ ಈ 19 ಆದ್ಮೇಲೆ 21 1 2 3 4 5 ಎಷ್ಟಾಯ್ತು 125 ಆಗುತ್ತೆ. ಇದು ಟೋಟಲ್ ಕೊಡ್ಸಿದ್ರೆ ಎಷ್ಟಾಯ್ತು 5 ಕ್ಯೂಬ್ ಆಯ್ತು. ಇದು ಒಂದು ಬಹಳ ಸಿಂಪಲ್ ಆದ ಒಂದು ಟ್ರಿಕ್ ಇದು ಅಲ್ವಾ. ವರ್ಗ ಸಂಖ್ಯೆ ಒಳಗೂ ನಾವು ವರ್ಗದ ಬೆಸ ಸಂಖ್ಯೆಗಳನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅದನ್ನ ನಿಮ್ಗೆ ಕಲ್ತಿದ್ರಿ. ಈಗ ಬೆಸ ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು ಘನಗಳನ್ನ ಹೆಂಗ್ ಕಂಡಿಡ್ಬೇಕು ಅನ್ನೋದು ನೀವು ಈಗ ಕಲಿತೀರಿ. ಓಕೆ, ಥ್ಯಾಂಕ್ ಯು. ಫಸ್ಟ್ ಒಂದು 27,000 ಮತ್ತು 10,648 ಇವುಗಳ ಘನ ಮೂಲಗಳನ್ನು ಕಂಡುಹಿಡಿಯ ಕೊಟ್ಟಾರೆ. ಸೊ ಫಸ್ಟ್ ಒಂದು ಏನ್ ಕೊಟ್ಟಾರೆ 27,000 ಮತ್ತು ಫಸ್ಟ್ ಒಂದು ನೋಡೋಣ 27,000 ಅಂತೇಳಿ. ನಿಮಗ್ ಗೊತ್ತಿದ ಪ್ರಕಾರ ನಾ ಇನ್ನೊಂದು ನಿಮ್ಗೆ ಸಿಂಪಲ್ ಹೇಳ್ಬಿಡ್ತೀನಿ ನೋಡ್ರಿ. 10 ಕ್ಯೂಬ್ = 1,000. ಇಲ್ಲಿ ಎಷ್ಟೈತಿ 1 0 ಐತಿ, ಇಲ್ಲಿ ಏನೈತಿ 3 ಅಂದ್ರೆ ಇಲ್ಲಿ ಎಷ್ಟತ್ತು 3 0 ಬಂತು. ಅದೇ 20 ಕ್ಯೂಬ್ ಆತಂದ್ರ 2ರ ಘನ 8, ಅದ್ರ ಮುಂದೆ 3 0 8,000 ಆಯ್ತು. 30ರ ಘನ ಅಂದ್ರ 27 1 2 3 ಸಿಂಪಲ್ ಐತಲ್ಲ. ಹಿಂಗ ಸೇಮ್ ಅಕಸ್ಮಾತ್ ನಿಮ್ಗ 100ರ ಘನ ಬಂತು ಅಂತಂದ್ರೆ ಇಲ್ಲಿ ಏನ್ ಬರ್ತೈತಿ 1 2 3 4 5 6 ಎಷ್ಟಾಯ್ತು 6 ಆಯ್ತು. 1 2 3. ಇದು ಅಕಸ್ಮಾತ್ 1,000 ಕ್ಯೂಬ್ ಅಂತಂದ್ರೆ 1 2 3 ನೋಡ್ರಿ 1 2 3 1 2 3. ಇಲ್ಲಿ 3 ಬಂತಂದ್ರೆ ಇಲ್ಲಿ 1 ಏನ್ ಬಂತಂದ್ರೆ ಇಲ್ಲಿ 3 ಏನ್ ಬರ್ತಾವು. ಇಲ್ಲಿ 1 ಏನ್ ಬಂತಂದ್ರೆ ಎಷ್ಟ್ ಬಂತು ಇಲ್ಲಿ 3 ಏನ್ ಬಂತು ಅಲ್ವಾ. ಇದೇನಕ್ಕೈತಿ ಜಾಸ್ತಿ ಹಾಕೋತೈತಿ. 3 0 ಬಂದ್ರೆ ಇಲ್ಲಿ 3 ಸೆಟ್ ಆಫ್ 0 ಬರ್ತಾವ. 3 0 3ರ ಗುಂಪುಗಳು ಬರ್ತಾವ. ಅಥವಾ ಇದು ನಿಮಗ ಲಕ್ಷ್ಯ ಇರ್ಬೇಕು. ಇದನ್ನ ಬೇಸಿಕ್ ನಲ್ಲಿ ಇಟ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡೋಣ. ಬಹಳ ಸಿಂಪಲ್ ನೋಡ್ರಿ. 27,000 ಘನ ಮೂಲಕ ನಡಿಬೇಕಾ ಬಹಳ ಈಸಿ ಐತಿ. ನೋಡ್ರಿ ಹೆಂಗೈತೆ ಅಂತ ಹೇಳಿ. ಈಗ 27 ತೊಗೊಂತೀನಿ 9 ತೊಗೊಂತೀನಿ 27 ಇಂಟು 1,000 ಮಾಡ್ಕೋಬಹುದಾ. 27 1,000 27,000 ಆಗುತ್ತ ಅಲ್ವಾ. ಸೊ ಇದೇನಾಯ್ತು 3 ಕ್ಯೂಬ್ ಇಂಟು 10 ಕ್ಯೂಬ್ ಆಗ್ತದೆ. ಈಸಿ ಐತಲ್ಲ. 3 ಕ್ಯೂಬ್ ಇಂಟು 10 ಕ್ಯೂಬ್. ಇದೇನಾಯ್ತು 3 ಇಂಟು 10 ಹೋಲ್ ಕ್ಯೂಬ್. ಸೊ 30ರ ಕ್ಯೂಬ್. ದೇರ್ ಫೋರ್ ಅವರ ಘನ ಮೂಲಕ ನಡಿ ಅಂದಾಗ ದೇರ್ ಫೋರ್ ಏನ್ ಬರ್ತೀವಿ 27,000 ದಿಸ್ ಈಸ್ ಈಕ್ವಲ್ ಟು 30 ಅಷ್ಟ ಬರೀಬೇಕು. ಮುಗಿದೋತಪ್ಪ ಬಂತಿಲ್ಲ.
ಮಾಡ್ಬೋದಲ್ಲ? ವೆರಿ ಗುಡ್. ಹತ್ತು ಸಾವಿರದ 648. ಈಗ ಆಗಲೇ 27,000 ಬಂದಾಗ ಅದನ್ನೇನು ನಾವು ಟ್ರಿಕ್ಸ್ ಯೂಸ್ ಮಾಡಿದ್ವಿ, ಆ ಟ್ರಿಕ್ಸ್ ಯೂಸ್ ಇಲ್ಲ ಆಗಲ್ಲ. ಇಲ್ಲೊಂದು ಬೇರೆ ಟೈಪ್ ಆಗುತ್ತೆ ನೋಡೋಣ. ಇದು ಘನ ಮೂಲ ಕಂಡುಹಿಡಬೇಕಂದ್ರೆ ನಾವು ಹಿಂಗ್ ತಗೊಂತೀವಿ. ಅಪವರ್ತನ ವಿಧಾನ ಗೊತ್ತಲ್ಲ ನೋಡ್ರಿ. 2 5 10, 2 3 6, 2 2 4, 2 4 8. ಮತ್ತೆ 2 ಆಗ್ತಾವ್ರಿ. 2 2 4, 1 ಹೋಯ್ತು, 2 6 12, 1 ಹೋಯ್ತು, 2 6 12, 2 2 4. ಮತ್ತೆ 2 ತಗೋರಿ. 2 1 2, 2 3 6, 2 3 6, 2 1 2. ಈಗ ಇಲ್ಲಿ 1 ಬಂದಿದೆ. ಸೊ ನಾವೇನ್ ಮಾಡೋಣ, ಈ ಸಮ ಸಂಖ್ಯೆ ಬಿಟ್ಟು ಬೆಸ ಸಂಖ್ಯೆ ಹೋಗೋಣ. ನಾನು ಡೈರೆಕ್ಟ್ಲಿ ಹೇಳ್ಬಿಡ್ತೀನಿ, 11 ಮುಗೀತು ನೋಡ್ರಿ. 11 1 11, 2 ಹೋಯ್ತು, 11 2 22, ಮತ್ತೆ ಎಷ್ಟು ಹೋಯ್ತು? 1 ಹೋಯ್ತು, 11 1 11. ಸೊ 11 11 121, 11 1 11. ಈಗ ದಿಸ್ ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 11 ಇಂಟು 11 ಇಂಟು 11 ಬಂತು ನೋಡ್ರಿ. 2 ಕ್ಯೂಬ್ ಆಯ್ತು ಇಂಟು ಇದು ನೋಡ್ರಿ 11 ಕ್ಯೂಬ್ ಆಯ್ತು. ದಿಸ್ ಈಸ್ ಈಕ್ವಲ್ ಟು 2 ಇಂಟು 11 ಹೋಲ್ ಕ್ಯೂಬ್ ಅಂದ್ರೆ 22 ಕ್ಯೂಬ್. ದೇರ್ಫೋರ್ 10,648 ಘನಮೂಲ 22 ಆಗಿರುತ್ತದೆ. ಇಷ್ಟು ಮಾಡಕ್ ಬರಲ್ಲ? ಆರಾಮ್ ಮಾಡ್ತೀವಿ, ಅದಾಗೇನೆ. ಓಕೆ, ಥ್ಯಾಂಕ್ ಯು. ನೋಡಿ ಇನ್ನೊಂದು ಏನ್ ಕೇಳ, 1,323 1,323 ಪೂರ್ಣ ಘನ ಸಂಖ್ಯೆಯಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ ಅಂತ ಕೇಳೋರು. ಪೂರ್ಣ ವರ್ಗ ಸಂಖ್ಯೆ ಅದು, ಅದನ್ನು ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತದೆ. ಇದನ್ನು ಫಸ್ಟ್ ನಾವು ಇದೇ ಟೈಪ್ ಮಾಡ್ಕೋಣ. 1 3 2 3 ಲಾಸ್ಟಿಗೆ 3 ಬಂದೈತಿ. ಹಾಗಾದ್ರೆ ನೀವು ಯಾವ ನಂಬರ್ ಇಂದ ಗುಣಿಸಕ್ ಟ್ರೈ ಮಾಡ್ಬೋದು? 2 ಅಂಕಿ ಬರಕ್ಕಾಗಲ್ಲ. ಸೊ ಎದರಿಂದ ಬರ್ತೀರಿ? ವೆರಿ ಗುಡ್. ಎಷ್ಟು? 3. 3 ತಗೋಣ. 3 4 12, 1 ಹೋಯ್ತು, 3 4 12, ಇಲ್ಲಿ ಎಷ್ಟಾಯ್ತು? 3 ಆಯ್ತು, 3 3 1. ಮತ್ತೆ 3 ತಗೋರಿ. 3 1 3, 1 ಹೋಯ್ತು, 3 4 12, 2 ಹೋಯ್ತು, 3 9 3 7 21. ಕರೆಕ್ಟಾ? ಮತ್ತೆ 3 ತಗೋರಿ. 3 4 12, ಇಲ್ಲಿ ಎಷ್ಟು ಹೋಯ್ತು? 2 ಹೋಯ್ತು, 3 9 27. ಸೊ 7 7 49, 7 1 7. ಹಾಗಾದ್ರೆ ದಿಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 3 ಇಂಟು 3 ಇಂಟು 3 ಇಂಟು 7 ಇಂಟು 7 ಆಯ್ತು. ದಿಸ್ ಈಸ್ ಈಕ್ವಲ್ ಟು 3 ಕ್ಯೂಬ್ ಇಂಟು 7 ಸ್ಕ್ವೇರ್. ಈಗ ಲಕ್ಷ ಕೊಡ್ರಿ, ಇಲ್ಲಿ 3 ಕ್ಯೂಬ್ ಬಂದೈತಿ, ಇಲ್ಲಿ 3 ಸ್ಕ್ವೇರ್ ಐತಿ, ಅಂದ್ರೆ 3ರ ಘನ ಐತಿ, ಇಲ್ಲಿ 7 ಐತಿ, 7ರ ವರ್ಗ ಐತಿ, ಹಂಗಂದ್ರೆ ಇಲ್ಲಿ ಘನ ಆಗ್ಬೇಕಲ್ಲ ಇದು. ಹಾಗಾದ್ರೆ ಇಲ್ಲಿ ಬರೀತೀವಿ 1,323 ಪೂರ್ಣ ವರ್ಗ ಸಂಖ್ಯೆಯನ್ನ ಪೂರ್ಣ ಘನವನ್ನಾಗಿಸಲು 7ರಿಂದ ಗುಣಿಸಬೇಕು. ದೇರ್ಫೋರ್ 1323 ಇಂಟು 7. 1323 ಇಂಟು 7 ನಿಮ್ಗೆ ನನಗನ್ಸತಿ ಗುಣ್ಸಾಕ್ ಬರ್ತೈತಿ ಅನ್ಕೊಂಡೆ ನಾನು. 1323 ಇಂಟು 7 9261 961 ಈಸ್ ಈಕ್ವಲ್ ಟು 3 ಕ್ಯೂಬ್ ಇಂಟು 7 ಕ್ಯೂಬ್. ದಿಸ್ ಈಸ್ ಈಕ್ವಲ್ ಟು 3 ಇಂಟು 7 ಹೋಲ್ ಕ್ಯೂಬ್ 21 ಕ್ಯೂಬ್. ದೇರ್ಫೋರ್ 9,761ರ ಘನಮೂಲ ಎಷ್ಟಾಯ್ತು? 21 ಆಯ್ತು. ಇಷ್ಟು ಬರೆಯಕ್ಕಾಗಲ್ಲ? ಬಹಳ ಸಿಂಪಲ್, ಬರ್ಕೋರಿ. ನೆಕ್ಸ್ಟ್ ಒಂದು ನೋಡ್ರಿ. ಸರಿ ಅಥವಾ ತಪ್ಪು ಎಂದು ತಿಳಿಸಿ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ ಅಂತ ಕೊಟ್ಟಾರೆ. ಯಾವುದೇ ಬೆಸ ಸಂಖ್ಯೆಯ ಘನವು ಒಂದು ಸಮ ಸಂಖ್ಯೆಯಾಗಿರುತ್ತದೆ ಅಂತ ಕೊಟ್ಟಾರ ಅವರು. ಥರ್ಡ್ ಮೇನ್ ಫಸ್ಟ್ ಒನ್ ಏನ್ ಕೊಟ್ಟಾರ ಅವರು? ಯಾವುದೇ ಬೆಸ ಸಂಖ್ಯೆಯ ಘನವು ಸಮ ಸಂಖ್ಯೆಯಾಗಿರುತ್ತದೆ ಅಂತೇಳಿ. ಇದು ಉತ್ತರ ಸರಿನಾ ಅಥವಾ ತಪ್ಪಾ? ತಪ್ಪು. ಉತ್ತರ ಏನು?
ತಪ್ಪು. ಯಾಕೆ ತಪ್ಪು ನೋಡ್ರಿ, ಇಲ್ಲಿ ಹೆಂಗೈತಿ ಕ್ವಶನ್, ಬೆಸ ಸಂಖ್ಯೆ ಘನ ಸಮ ಸಂಖ್ಯೆ ಹೆಂಗ್ ಆಕೇತದು? ಫಾರ್ ಎಕ್ಸಾಂಪಲ್, ಬೆಸ ಸಂಖ್ಯೆ ಘನ ಒಂದು 3 ಕ್ಯೂಬ್ ತಗೋರಿ, ಎಷ್ಟು ಆಕೈತಿ? 27 ಆಕೈತಿ. ಅದ್ರ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದು ಬಂತು? 5 ಕ್ಯೂಬ್ ತಗೋರಿ, ದಿಸ್ ಈಸ್ ಈಕ್ವಲ್ ಟು 125. ಇಲ್ಲಿ ನೋಡಿ 7 ಮತ್ತು 5 ಐತಲ್ಲ. ಬೆಸ ಸಂಖ್ಯೆಯ ಘನ ಯಾವಾಗ್ಲೂ ಬೆಸ ಸಂಖ್ಯೆ ಆಗಿರುತ್ತದೆ. ಹೌದಾ? ಇಷ್ಟಪ್ಪ, ಮುಗಿದು. 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ. ತಪ್ಪು. ಯಾಕೆ ತಪ್ಪು? ನಿಮ್ಗೆ ಗೊತ್ತೈತಿ 8ರಿಂದ ಕೊನೆಗೊಳ್ಳೋದಂದ್ರೆ ನಿಮ್ಗೆ ಗೊತ್ತಲ್ಲ, 2 ಕ್ಯೂಬ್ ಈಸ್ ಈಕ್ವಲ್ ಟು 8, 12 ಕ್ಯೂಬ್ ಈಸ್ ಈಕ್ವಲ್ ಟು 1728. ನೋಡಿ ಕೊನೆಗೊಳ್ಳೋದೈತಿಲ್ಲ. ತಪ್ಪದು. ಮೂರನೇದು, 2 ಅಂಕೆಯ ಸಂಖ್ಯೆಯ ಘನವು 3 ಅಂಕೆಯ ಸಂಖ್ಯೆ ಆಗಿರಬಹುದು. 2 ಅಂಕೆಯ ಸಂಖ್ಯೆಯ ಘನವು ಥರ್ಡ್ ಒನ್. 2 ಅಂಕೆಯ ಸಂಖ್ಯೆಯ ಘನವು 3 ಅಂಕೆಯ ಸಂಖ್ಯೆ ಆಗಿರ್ಬೋದು. ಅಕ್ಕಿತ್ತದ ಗ್ಯಾರಂಟಿ ಸರಿ ಅಂತ ಹೇಳ್ಬೋದು ನಾವು. ಯಾಕೆ ಸರಿ ನೋಡ್ರಿ, 2 ಅಂಕೆಯ ಸಂಖ್ಯೆ ಘನ 3 ಅಂಕೆಗೂ 4 ಅಂಕೆ ಐತಿ. ಆಯ್ತಲ್ಲ. ಫೋರ್ತ್ ಒನ್, 2 ಅಂಕೆಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕೆಗಳನ್ನು ಹೊಂದಿರಬಹುದು. 2 ಅಂಕೆಯ ಸಂಖ್ಯೆಯ ಘನವು ಸರಿ. ಯಾಕ? 99 ಕ್ಯೂಬ್ ಅಂದ್ರೆ ಎಷ್ಟಪ್ಪ? ಜಾಸ್ತಿ ಬಂದ್ಬಿಡುತ್ತೆ. 6 ಅಂಕೆಯ ಸಂಖ್ಯೆ ಬರ್ತೈತಿ. ಎಷ್ಟು? 9729. ಇದೇನು? 6 ಅಂಕೆಯ ಸಂಖ್ಯೆ ಬಂತು. 6 ಅಂಕೆಗಳು ಬಂದು. ಅದು ಒಂದು 100 ಕ್ಯೂಬ್ ಅಂದ್ರೆ 2, 4, 6, 7 ಅಂಕೆಗಳು ಬಂದು. 7 ಅಂಕೆಗಳು ಬಂದು. ಹಾಗಾದ್ರೆ ಅವ್ರು ಏನ್ ಕೇಳ್ರೆ, 2 ಅಂಕೆಯ ಸಂಖ್ಯೆ ಘನ 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕೆಗಳನ್ನ ಹೊಂದಿರಬಹುದು. 5ನೇದು, ಘನ ಸಂಖ್ಯೆಯು ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿದೆ. ಘನ ಸಂಖ್ಯೆಯು ಬೆಸ ಸಂಖ್ಯೆ ಅಪವರ್ತನ. ತಪ್ಪು. ಯಾಕೆ ತಪ್ಪು ನೋಡ್ರಿ, 2 ಕ್ಯೂಬ್ ಅಂದ್ರೆ ಎಷ್ಟಪ್ಪ? 8 ಅಲ್ಲ. 8 ಅಪವರ್ತನಗಳು ಯಾವ ಬರ್ತವು? 1, 2, 4, 8. 1 8 8, 8 1 8, 2 2 4, 4 2 8. ಟೋಟಲ್ ಎಷ್ಟು ಬಂದವು? 1 2 3 4. ಹಾಗಾದ್ರೆ 3 ಕ್ಯೂಬ್ ತೋರಿ ಎಷ್ಟಾಯ್ತು? 27. 27 ಅಂದ್ರೆ 1 ಮಗ್ಗೆ ಬರ್ತೈತಿ. ಹಂಗ 3 ಮಗ್ಗೆ ಒಳಗ, 9 ಮಗ್ಗೆ ಒಳಗ, 27 ಮಗ್ಗೆ ಬರ್ತೈತಿ. ಈಗ ನೋಡ್ರಿ, ಫೋರ್ತ್ ಕ್ವಶನ್ ಏನ್ ಹೇಳ್ತಾರ ಅವರು? ಸಂಖ್ಯೆ 1331. ಎಷ್ಟು? 1331 ಒಂದು ಪೂರ್ಣ ಘನ ಎಂದು ನೀವು ಹೇಳುತ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆಯೇ, ನೋಡ್ರಿ ಭಾರಿ ಚಂದ ಕೊಟ್ಟಾರ, ಅಪವರ್ತಿಸದೆಯೇ ಊಹಿಸಬಹುದೇ. ಇಮ್ಯಾಜಿನ್ ಮಾಡ್ಕೊಳಕಾಗುತ್ತಾ ನಿಮ್ಗ? ಹಾಗಾದ್ರೆ ಅದರ ಘನಮೂಲ ಯಾವುದು ಅಂತ ಕೇಳೋರು. ಫಸ್ಟ್ ಅದು ಒಂದಕ್ಕೆ ನಡೆಯೋಣ. ಅಪವರ್ತನ ಮಾಡ್ಲಾರ್ದ ನೋಡ್ರಿ, ಆಲ್ರೆಡಿ ಇಲ್ಲಿ ಬರ್ದ್ಬಿಟ್ಟೆ ನಿಮಗ. ಇದು 1 ಕ್ಯೂಬ್ ಅಂದೇನು? 1 ಬರೈತಿ. 2 ಕ್ಯೂಬ್ ಅಂದ 8 ಬಂತು. 3 ಕ್ಯೂಬ್ ಬಿಡಿ ಸಂಖ್ಯೆ ಎಷ್ಟು ಅಂತು? 7. 4 ಕ್ಯೂಬ್ 4. ಹಾಗಾದ್ರೆ ಇವು ಬಿಡಿ ಸಂಖ್ಯೆ ಯಾವ ಬರ್ತಾವ ನೋಡ್ರಿ. ಇಲ್ಲಿ ಒಂದು ಬಹಳ ಸಿಂಪಲ್ ಟ್ರಿಕ್ ಐತಿ. 2 ಬಂದಾಗ 8 ಆತು. ಹಾಗೆ ಸೇಮ್ ನೋಡಿಲಿ, 8 ಬಂದಾಗ 2 ಬರೈತಿ. ಇವೆರಡು ನೆನಪು ಇಟ್ಕೋರಿ, ವೈಸ್ ವರ್ಷ. ಆಮೇಲೆ 3 ಬಂದಾಗ 7 ಬರೈತಿ. 7 ಬಂದಾಗ 3 ಬರೈತಿ. ನೋಡ್ರಿ, 3 ಬಂದಾಗ. ಸೊ ಇವೆರಡು ಏನಕ್ಕೆ ಅವು ಚೇಂಜಸ್ ಆಗ್ಯಾವ. ಅದ್ ಬಿಟ್ಟು ಉಳಿಕಿದ್ದೆಲ್ಲ ಆಸ್ ಇಟ್ ಇಸ್ ಸೇಮ್ ಆಗ್ತಾವ. ನಮಗ್ ಕೊಟ್ಟಿದ್ದೇವ್ರು 1331. ಹಾಗಾದ್ರೆ ಈ ಬಿಡಿ ಸಂಖ್ಯೆ 1 ಬಂದಿತ್ತಲ್ಲ, ಸೊ ನಾವು ಈಚೆ ಕಡೆ ಏನ್ ಬರ್ತೀವಿ? ನಾವು 1 ಅಂತ ಇಟ್ಕೊಂಡ್ಬಿಡ್ತೇವೆ ನಾವು, ಅಲ್ವಾ? 1 ಸಿಕ್ತು ಬಿಡಿ ಸಂಖ್ಯೆ. ಇಲ್ಲಿ ಇನ್ನೊಂದು ಸಂಖ್ಯೆ ಬೇಕಲ್ಲ, ಯಾವ್ದು ಕಂಡುಹಿಡಿಬೇಕಾದ್ರೆ ನೋಡಿ, ನಮ್ಗೆ ಗೊತ್ತು 10 ಕ್ಯೂಬ್ ಈಸ್ ಈಕ್ವಲ್ ಟು ಎಷ್ಟೈತಿ? 1000. ಅದೇ ಸೇಮ್ 20 ಕ್ಯೂಬ್ ಬೇಕಂತಂದ್ರೆ ಎಷ್ಟಾಯ್ತು? 8000 ಆಯ್ತು. 20 ಕ್ಯೂಬ್ ಅಂದ್ರೆ 8000, 10 ಕ್ಯೂಬ್ ಅಂದ್ರೆ 1000. ಹಾಗಾಗಿ ಈ 1000 ಇವೆರಡರ ನಡಕ ಇರ್ಬೇಕು, ಅಲ್ವಾ? ಈ ಎರಡರ ನಡಕ ಇರ್ಬೇಕಾದ್ರೆ ಈ 2 ಬಿಟ್ಟು ಬಿಡ್ರಿ. ಅಂದ್ರೆ ಇದಕ್ಕಿಂತ ಸಣ್ಣ ನಂಬರ್ ಯಾವ್ದು ಬರ್ತೈತಿ? 19. ನಮ್ಗೆ ಇಲ್ಲಿ ಆಲ್ರೆಡಿ ಈ ನಂಬರ್ ಸಿಕ್ಬಿಡೈತಿ. ಇದು ಬೇಡ, ನಮಗ್ ಬೇಕಾಗಿದ್ದು ಯಾವ್ದು? 1. ಸೊ ಇಲ್ಲಿ ಇದು ಬಂತು. ಸೊ 1331 ಕ್ಯೂಬಿಕ್ ರೂಟ್
ಈಸ್ ಈಕ್ವಲ್ ಟು 11. ನೋಡ್ರಿ 11ರ ಘನಮೂಲ ಏನಕ್ಕೈತಿ, ಸಾರಿ 1331 ಘನಮೂಲ ಏನಕ್ಕೈತಿ 11. 11 ಸ್ಕ್ವೇರ್ ಏನಕ್ಕೈತಿ 1331. ಇದಕ್ಕೆ ಹಿಂಗೂ ಬರ್ಕೊಡ್ಲಿ ಬೇಕಾದ್ರೆ 11 ಸ್ಕ್ವೇರ್. ನೀವ್ ಎಲ್ಲಿನೂ ಅಪವರ್ತನ ಮಾಡ್ಲೇ ಇಲ್ಲ, ಬಹಳ ಸಿಂಪಲ್ ಆಗಿ ಬಂದ್ಬಿಟ್ಟು. ನಿಮಗ್ ಟ್ರಿಕ್ಸ್ ಏನ್ ಬೇಕು, ಒಂದು ಈ ಬಿಡಿ ಸಂಖ್ಯೆ ಫಸ್ಟ್ ಇದನ್ನ ನೋಡಿ ಇದನ್ನ ಡಿಸೈಡ್ ಮಾಡ್ಬಿಡ್ರಿ. ಎರಡನೇದು ಇಲ್ಲಿ ಹೆಂಗ್ ಬರ್ಬೇಕಂದ್ರೆ ಈ ಟೈಪ್ ನೋಡ್ಕೊಂಡು ಬಹಳ ಸಿಂಪಲ್ ಆಗಿ. ಇಲ್ಲಿ 20 ಒಳಗ್ ಬಂತಂದ್ರೆ 20ಕ್ಕಿಂತ ಸಣ್ಣ ಸಂಖ್ಯೆ ಯಾವ್ದು 19. ಅಂದ್ರೆ ಯಾವ್ದೇ ನಂಬರ್ ಬಂತಂದ್ರೆ ಇಲ್ಲಿ ಏನಕ್ಕೈತಿ 1 ನಂಬರ್ ಬರೀತಿ, ಅದು 1 ನಂಬರ್ ಇಟ್ಬಿಟ್ಟು ಮುಗಿತು, ಒಂದೇ ಸಂಖ್ಯೆ ಆಯ್ತಾ. ನೆಕ್ಸ್ಟ್ ನಾವು ಮುಂದೆ ಕ್ವಶನ್ ಏಕಾರ ಅದೇ ರೀತಿ 4913 ಕ್ಯಾರ ಎಷ್ಟ್ ಕೇಳ ಅವರು 4913. ದಿಸ್ ಈಸ್ ಈಕ್ವಲ್ ಟು ನೋಡ್ರಿ 3 ಬಂದೈತಿ. ಇಲ್ಲಿ 3 ಬಂತಂದ್ರ ಕೊನೆ ಸಂಖ್ಯೆ ಯಾವ್ದು ಬರುತ್ತೆ ನಮ್ಗ 7. ಬಿಡಿ ಸಂಖ್ಯೆ 3 ಬಂದ್ರೆ ಅದೇನಕ್ಕೈತಿ ವರ್ಗದ 7 ಬರ್ತೈತಿ. ಹಾಗಾದ್ರೆ ಇಲ್ಲಿ ಏನಾಗುತ್ತಾ 7 ಬಂತು. ಇಲ್ಲಿ 4000 ಐತಿ. ನಿಮ್ಗೆ ಗೊತ್ತೈತಿ ಏನಪ್ಪಾ 10 ಕ್ಯೂಬ್ ಬಂದ್ರೆ ಎಷ್ಟೈತಿ 1000. 20 ಕ್ಯೂಬ್ ಬಂದ್ರೆ ಎಷ್ಟೈತಿ 8000. ಹಾಗಾದ್ರೆ ಇದ್ರ ಒಳಗ ಬರ್ಬೇಕಲ್ಲ 10 ಮತ್ತೆ 20 ಒಳಗ. ಹಾಗಾದ್ರೆ ಬಿಡಿ ಸಂಖ್ಯೆ ಎಷ್ಟು ಬಂತು 7 ಬಂತು. 10ರ ಸಂಖ್ಯೆ ಎಷ್ಟು ಬಂದೈತಿ ಇಲ್ಲೇ ಮತ್ತು 1 ಬಂದೈತಿ, ಅಂದ್ರೆ 17 ಕ್ಯೂಬ್. 17 ಕ್ಯೂಬ್ ಇಸ್ ಈಕ್ವಲ್ ಟು 4913. ಬೇಕಾದ್ರೆ ಚೆಕ್ ಮಾಡಬಹುದು. ದೇಶೋಳು ಮೂಲಕ ಘನ ಮೂಲಕ ಯಾರ್ಯಾರು ಹೌದಾ 4913 ಈಸ್ ಈಕ್ವಲ್ ಟು 17. 17ರ ಘನ 4913. 4913 ಘನ ಮೂಲ 17. ಪಾಯಿಂಟ್ ಕ್ಲಿಯರಾ? ಓಕೆ. ದ ಸೇಮ್ ವೇ ನೆಕ್ಸ್ಟ್ ಏನಿದೆ 12167. ನೋಡ್ರಿ 7 ಐತಿ. ಹಾಗಾದ್ರೆ ನಾವ್ ಏನ್ ತಗೊಂತೇವಿ 3. ನೋಡ್ರಿ 7 ಇದ್ದಾಗ ಏನ್ ಬಂತು 3 ಬಂತು. ಹಾಗಾಗಿ 3 ಬಂದಿತ್ತು, ನೀವು 7 ಸಂಖ್ಯೆ ತಗೊಂಡಿದ್ದೀವಿ. ಇಲ್ಲಿ 12000 ಐತಿ. ಸೊ ಇದು 20000 ಅಲ್ಲ, ಇದೇನ್ ತಗೊಂತೀವಿ ನಾವು 30 ಕ್ಯೂಬ್ ಅಂದ್ರ 27000. 30 ಕ್ಯೂಬ್ ಅಂದ್ರೆ 27000. ಈ 12000 8000ಕ್ಕಿಂತ ದೊಡ್ಡದೈತಿ, 27000ಕ್ಕಿಂತ ಕಡಿಮೆ ಐತಿ. ಹಾಗಂದ್ರೆ ಈ 30 ಅಂದ್ರೆ ನಾವೇನ್ ತಗೋತೀವಿ 29 ಮಟ ತಗೋತೀವಿ. 29 ಅಂತ ಬಂದ್ರ ಈ ಸಂಖ್ಯೆ ನಮ್ಗ ಇದು ಆಲ್ರೆಡಿ ಸಿಕ್ಬಿಟ್ಟೈತಿ. ಉಳಿತೇನು 2. ಸೊ ಇದೇನಾಯ್ತು 23 ಕ್ಯೂಬ್. therefore 12167ರ ಘನ ಮೂಲ ಈಸ್ ಈಕ್ವಲ್ ಟು ಎಷ್ಟಾಯ್ತು 23. ಬಹಳ ಸಿಂಪಲ್. ಯಾವುದೇ ತರ ನೀವು ಅಪವರ್ತನ ಮಾಡಕತ್ತೆ ಇಲ್ಲ, ಜಸ್ಟ್ ಇದನ್ನ ಟ್ರಿಕ್ಸ್ ಯೂಸ್ ಮಾಡ್ಕೊಂತ ಹೋಗ್ತಾ ಇದೀವಿ ನಾವು ಅಲ್ವಾ. ಇನ್ನೂ ಒಂದಿದೆ 32767. ನೋಡಿ 32768. ದಿಸ್ ಈಸ್ ಈಕ್ವಲ್ ಟು 8 ಬಂದೈತಿ. 8 ಬಂದ್ರೆ ಅದ್ರ ಘನ ಯಾವ್ದಾಗತ್ತೆ 1. 2 ಸಿಕ್ಬಿಟ್ಟು ಇನ್ನೊಂದು ನಂಬರ್ ಬೇಕಲ್ಲ. ಸೊ ಇಲ್ಲಿ ನೋಡ್ರಿ 30 ಕ್ಯೂಬ್ ಬಂದು 27000 ಆಯ್ತು. ಇಲ್ಲಿ ಎಷ್ಟೈತಿ 32 ಐತಿ. ಅಂದ್ರೆ 40 ಹೋಗೋಣ. 40 ಕ್ಯೂಬ್ ಅಂದ್ರೆ ಎಷ್ಟು 64000. 40 ಕ್ಯೂಬ್ ಅಂದ್ರೆ ಎಷ್ಟು 64000. ಹಾಗಾದ್ರೆ 27000ಕ್ಕಿಂತ ದೊಡ್ಡದು 32000. 64ಕ್ಕಿಂತ ಕಡಿಮೆ ಯಾವ್ದು 32000. ಇವೆರಡರ ನಡ್ಕ ಬರ್ಬೇಕು. ಇವೆರಡರ ನಡ್ಕ ಬರ್ಬೇಕಾದ್ರೆ ಇಲ್ಲಿ ಎಷ್ಟು ಬರ್ಬೇಕು 40 ಅಂದ್ರೆ ಒಂದ್ ಅಂಕೆ ಕಡಿಮೆ 39. 39 ಅಂದ್ರೆ ಆಲ್ರೆಡಿ ನಮ್ಗೆ 2 ಸಿಕ್ಬಿಟ್ಟಿದೆ. ಇನ್ನು ಉಳಿತ ಯಾವ್ದು 3. ಸೊ ಎಷ್ಟಾಯ್ತು 32 ಕ್ಯೂಬ್. therefore cubic root of 768 is equal to 32. ಮುಗಿತಲ್ಲ, ಇಷ್ಟೇ ಇದ ಬರೋದು. ಸೇಮ್ ಟೈಪ್ ನೀವು ಇದಾಗ ಮಾಡ್ರಿ, ವರ್ಗ ಒಳಗೂ ಮಾಡ್ರಿ, ಸೇಮ್ ಘನ ಒಳಗೂ ಮಾಡ್ರಿ. ಆಯ್ತಾ, ವೆರಿ ಗುಡ್. ಕ್ಯಾಲ್ಕುಲೇಷನ್ ಮಾಡಲ್ಲ ಅವತ್ತು ತೋರಿಸ್ಕೊ ಎಷ್ಟಾಗೈತಿ 4489 ಪ್ಲಸ್ 67 ವರ್ಗ ಎಷ್ಟಾಯ್ತು 4489. 66 ಸ್ಕ್ವೇರ್ ಎಷ್ಟಾಗೈತಿ 67 ಇಂಟು 66 4422 ಪ್ಲಸ್ 4356. ಈಗ ಇವನಷ್ಟು ಕೂಡಿಸ್ಬಿಟ್ರೆ ಇಟ್ಬಿಟ್ರೆ ಮುಗಿತೈತಿ. ಓಕೆ, ಕೂಡ್ಸೋಣ. ಇವು 3 ಕೂಡ್ಸಿದಾಗ ನಮ್ಮ ಎಷ್ಟು ಬಂತು 13767. ಅಂದ್ ಇದಕ್ಕೆ ಮಲ್ಟಿಪ್ಲೈ 1 ಮಾಡಿದ್ರೆ ಆಸ್ ಇಟ್ ಇಸ್ ಬಂತು. ಇದು ಒಂದ್ರದ್ದಾಯ್ತು.
ಮುಂದಿನ ಏನೈತಿ ಎರಡನೇದು ಇದ್ರಾಗ 43 ಕ್ಯೂಬ್ ನೋಡ್ರಿ 43 ಕ್ಯೂಬ್ ಮೈನಸ್ 42 ಸ್ಕ್ವೇರ್ ಸಾರಿ 42 ಕ್ಯೂಬ್ ಇವೆರಡಾಗ ಯಾವ್ದು ದೊಡ್ಡದು ಅಂತ ಕೇಳ ಸ್ವಲ್ಪ ಇದನ್ನ ನೋಡೋಣ ನಾವು ದಿಸ್ ಈಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ಎ ಮೈನಸ್ ಬಿ ಅಂದ್ರೆ 43 ಮೈನಸ್ 42 ಇಂಟು 43 ಸ್ಕ್ವೇರ್ ಪ್ಲಸ್ 43 ಇಂಟು 42 ಪ್ಲಸ್ 42 ಸ್ಕ್ವೇರ್ ದಿಸ್ ಈಸ್ ಈಕ್ವಲ್ ಟು 43 42 ಕಳೆದ್ರೆ 1 43 ಸ್ಕ್ವೇರ್ ಅಂದ್ರೆ ಎಷ್ಟು 1849 43 ಇಂಟು 42 1806 ಆಗುತ್ತಾ 42 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 1764 ಸೊ ಈ ಮೂರು ಕೂಡಿಸಿದಾಗ ನಮ್ಗೆ ಆನ್ಸರ್ ಎಷ್ಟು ಬಂತು 5419 ದೇರ್ ಫೋರ್ ಇಲ್ಲಿ ಬರೀರಿ ಯಾವ್ದು ದೊಡ್ಡದಾಯ್ತು 67 ಕ್ಯೂಬ್ ಮೈನಸ್ 66 ಕ್ಯೂಬ್ ಈಸ್ ಗ್ರೇಟರ್ ದೆನ್ 43 ಕ್ಯೂಬ್ ಮೈನಸ್ 42 ಕ್ಯೂಬ್ ಕ್ಲಿಯರ್ ಪಾಯಿಂಟ್ ಕ್ಲಿಯರ್ ಅಲ್ಲ ಓಕೆ ಡನ್ ಇದಿಷ್ಟು ಬರ್ಕೋಬಹುದು ಇದು ಒಂದು ಫಾರ್ಮುಲಾ ಇಲ್ಲಿ ಮತ್ತೆ ಬೇಕಾದ್ರೆ ನೀವು ಬರ್ಕೊಂಡ ಯೂಸ್ ಮಾಡ್ಕೋಬಹುದು ಆಯ್ತಾ ಡನ್ ನೆಕ್ಸ್ಟ್ ಒನ್ ನೋಡ್ರಿ ಥರ್ಡ್ ಒನ್ 67 ಕ್ಯೂಬ್ ಅದು ಕ್ಯೂಬ್ ಅಲ್ಲಿ ಆಕ್ಚುಲಿ ಸ್ಕ್ವೇರ್ ಮೈನಸ್ 66 ಸ್ಕ್ವೇರ್ ಇನ್ನೊಂದು 43 ಸ್ಕ್ವೇರ್ ಮೈನಸ್ 42 ಸ್ಕ್ವೇರ್ ಈಗ ಬಹಳ ಸಿಂಪಲ್ ಇದನ್ನ ನೋಡ್ರಿ ನಾ ಇಲ್ಲೇನ್ ತಗೊಂತೀನಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಐಡೆಂಟಿಟಿ ಗೊತ್ತಲ್ಲ ಈ ನಿತ್ಯ ಸಮೀಕರಣ ಹಂಗ 67 ಸ್ಕ್ವೇರ್ ಮೈನಸ್ 66 ಸ್ಕ್ವೇರ್ ಈಸ್ ಈಕ್ವಲ್ ಟು 67 ಪ್ಲಸ್ 66 ಇಂಟು 67 ಮೈನಸ್ 66 ನೋಡ್ರಿ ಈಗ ಇವೆರಡು ಕೂಡಿಸ್ರಿ 7 ಪ್ಲಸ್ 6 13 6 12 133 ಹೌದಾ ಇಂಟು 167 66 ಹೋದ್ರೆ 1 ದಿಸ್ ಈಸ್ ಈಕ್ವಲ್ ಟು 133 ಒಂದಾಯ್ತು ಈಗ 43 ಸ್ಕ್ವೇರ್ ಮೈನಸ್ 42 ಸ್ಕ್ವೇರ್ ಅಂತಂದ್ರೆ ದಿಸ್ ಈಸ್ ಈಕ್ವಲ್ ಟು 43 ಪ್ಲಸ್ 42 ಇಂಟು 43 ಮೈನಸ್ 42 43 ಪ್ಲಸ್ 42 ಎಷ್ಟು 40 80 85 ಆಯ್ತು 85 ಇಂಟು 1 43ಗ 42 ಕಳೆದ್ರೆ 1 ಆಯ್ತು ದಿಸ್ ಈಸ್ ಈಕ್ವಲ್ ಟು ಆನ್ಸರ್ ಇಸ್ 85 ದೇಫೋರ್ ದೊಡ್ಡ ಯಾವ್ದಾಯ್ತು ಅವ್ 4ರಲ್ಲಿ ಕೊಟ್ಟಂತ ದೊಡ್ಡ ಯಾವ್ದು ಫೈನಲ್ ಆಗಿ ಮತ್ತು 67 ಕ್ಯೂಬ್ ಮೈನಸ್ 66 ಅವ್ರೇನ್ ಕೇಳ ಈ ಕೆಳಗಿನ ಯಾವುದು ದೊಡ್ಡದೈತಿ ಅಂತ ಕೇಳ ಹೌದಾ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಇದರ ಜೊತೆ ನಿಮ್ದು ಫಸ್ಟ್ ಚಾಪ್ಟರ್ದು ವರ್ಗ ಮತ್ತು ಘನ ಇದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಸಮ್ಸ್ ನಾ ಆಲ್ರೆಡಿ ಬೆಳೆಸಿ ತೋರಿಸಿದ್ದೀನಿ ಇದನ್ನ ನೀವು ಫಾಲೋ ಅಪ್ ಮಾಡ್ರಿ ಅರ್ಥ ಆಗ್ಲಿಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳಿಸ್ರಿ ನಾನು ನಿಮ್ಗ ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ ಸೊ ಫಸ್ಟ್ ಚಾಪ್ಟರ್ ಇಸ್ ಕಂಪ್ಲೀಟ್ ನೆಕ್ಸ್ಟ್ ಏನ್ ಮಾಡೋಣ ಸೆಕೆಂಡ್ ಚಾಪ್ಟರ್ ಓಕೆ